ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲ. ಇನ್ನು ದಾಖಲೆ ಮಟ್ಟದಲ್ಲಿ ಬಂಗಾರದ ಬೆಲೆ ಕುಸಿತ. ಎಲ್ಲ ನಿರೀಕ್ಷೆ ಮಾಡಿದ್ದು ಜಾಸ್ತಿ ಆಗುತ್ತೆ ಅಂತ. 24 ಕ್ಯಾರೆಟ್ನ ಶುದ್ಧ ಚಿನ್ನ ಗ್ರಾಮ್ಗೆ 595 ರೂಪಾಯಿ ಇಳಿಕೆಯಾಗಿದೆ. 22 ಕ್ಯಾರೆಟ್ ಆಭರಣ ಚಿನ್ನ ಗ್ರಾಮ್ಗೆ 545 ರೂಪಾಯಿ ಇಳಿಕೆಯಾಗಿದೆ 1 ಗ್ರಾಮ್ಗೆ. ಬೆಳ್ಳಿ ಕೆಜಿಗೆ 15,000 ರೂಪಾಯಿ ಇಳಿಕೆಯಾಗಿದೆ. ಚಿನ್ನ ಬೆಳ್ಳಿಯ ಬೆಲೆ ಇಳಿಕೆ ಇದು ಭಾರಿ ಇಳಿಕೆ. ಹಾಗೆ ನೋಡಕ್ಕೆ ಹೋದರೆ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. 2 ಲಕ್ಷ ತನಕ ಹೋಗ್ಬೋದು ಅಂತ ಹೇಳಿದರು, ಅಂದಾಜು ಮಾಡಿದರು. 10 ಗ್ರಾಮ್ ಚಿನ್ನದ ಬೆಲೆ 2 ಲಕ್ಷ ತನಕ ಹೋಗ್ಬೋದು ಅಂದಿದ್ರು. ಬಟ್ ಅದು ಹಂಗಾಗಿಲ್ಲ. ಯುದ್ಧ ಮುಂದುವರಿತಾ ಚಿನ್ನದ ಮೇಲಿನ ಹೂಡಿಕೆ ಕಡಿಮೆ ಆಗ್ತಾ ಇದೆ. ಹಾಗಾಗಿ ರೇಟ್ ಕಡಿಮೆ ಆಗ್ತಾ ಇದೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಇವತ್ತು ಮಧ್ಯಾಹ್ನ ಪ್ರಧಾನಿ ಮೋದಿ ಅವರ ಹೇಳಿಕೆ ಒಂದು, ಎರಡನೇದು ವಿಪರೀತವಾಗಿ ಕುಸಿತಾ ಇರತಕ್ಕಂಥ ಚಿನ್ನ ಬೆಳ್ಳಿಯ ದರ, ಇದ್ರ ಬಗ್ಗೆ ಏನು ಮಾಹಿತಿ ಇದೆ? ಅರವಿಂದ್, ಒಂದು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ನಾವು. ಇಡೀ ಜಾಗತಿಕ ಲೈಫ್ ಲೈನ್ ಅನ್ನುವಂಥದ್ದು ಅಥವಾ ಗ್ಲೋಬಲಿ ಕಚ್ಚಾ ತೈಲದ ಮೇಲೆ ಎಲ್ಲವೂ ಕೂಡ ನಿರ್ಧಾರವಾಗುತ್ತೆ. ಕಚ್ಚಾ ತೈಲದ ಕೊರತೆ ಯಾವಾಗ ಆಗುತ್ತೆ, ಇಡೀ ಜಾಗತಿಕವಾಗಿ ಆರ್ಥಿಕತೆ ಬುಡ ಮೇಲಾಗುವಂಥ ಎಲ್ಲ ಸಾಧ್ಯತೆಗಳಿರ್ತವೆ. ಕೆಲವು ದೇಶಗಳು ಇವಿ ಕಡೆಗೆ ಮುಖ ಮಾಡಿದವೆ ಹೊರತುಪಡಿಸಿದ್ರೆ ಬಾಕಿ ಉಳಿದಂಥ ದೇಶಗಳು ಇನ್ನೂ ಕೂಡ ಇವಿ ಕಡೆಗೆ ದೊಡ್ಡ ಪ್ರಮಾಣದ ಶಿಫ್ಟ್ ಆಗಿಲ್ಲ. ಕಚ್ಚಾ ತೈಲ ಅನ್ನುವಂಥದ್ದು ಆಯಾ ದೇಶಗಳ ಆರ್ಥಿಕತೆಗೆ ಲೈಫ್ ಲೈನ್ ಆಗಿರುವಂಥದ್ದು. ಸೊ ಮಧ್ಯಪ್ರಾಚ್ಯದಲ್ಲಿ ಈ ಒಂದು ಘರ್ಷಣೆ ಶುರುವಾದ ಬಳಿಕ, ಸಂಘರ್ಷ ಶುರುವಾದ ಬಳಿಕ ಕೇವಲ ಭಾರತ ಮಾತ್ರ ಅಲ್ಲದೆ ಜಾಗತಿಕ ಮಟ್ಟದಲ್ಲೂ ಕೂಡ ಕಚ್ಚಾ ತೈಲದ ಕೊರತೆ ಆಗ್ತಾ ಇದೆ. LPGಗೆ ಸಂಬಂಧಪಟ್ಟಂತ ಕೊರತೆಗಳನ್ನು ಕೂಡ ಎದುರಿಸ್ತಾ ಇರುವಂಥದ್ದು. ಸೊ ಇದರಿಂದ ಹೂಡಿಕೆದಾರರಲ್ಲಿ ದೊಡ್ಡ ಪ್ರಮಾಣದ ಆತಂಕಗಳಾಗ್ತಾ ಇದೆ. ಸೊ ಮುಖ್ಯವಾಗಿ ನಾವು ಇಲ್ಲಿ ಗಮನಿಸಬೇಕಾಗಿರುವಂಥದ್ದು ಭಾರತ ಮತ್ತು ಏಷ್ಯನ್ ದೇಶಗಳಲ್ಲಿ ಯಾವ ರೀತಿಯಾದಂಥ ಸನ್ನಿವೇಶಗಳಿದೆ ಅನ್ನುವಂಥದ್ದು. ಯಾಕೆಂದರೆ ಯುರೋಪಿಯನ್ ದೇಶಗಳಿಗೆ ತನ್ನದೇ ಆದಂಥ ಒಂದಷ್ಟು ಆಯಿಲ್ ರಿಸರ್ವ್ಸ್ ಇದಾವೆ. ಮಧ್ಯಪ್ರಾಚ್ಯದಿಂದ ಅಲ್ಲಿ ಬರಲಿಲ್ಲ ಅಂದರೂ ಕೂಡ ವೆನಿಜುಲಾ ಆಗಿರ್ಬೋದು ಅಥವಾ ಅಮೆರಿಕ, ಹೀಗೆ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಒಂದಷ್ಟು ಕಚ್ಚಾ ತೈಲದ ನಿಕ್ಷೇಪಗಳಿದ್ದಾವೆ. ಹಾಗಾಗಿ ಅಲ್ಲಿ ಅದು ಸರಿ ಹೊಂದಬಹುದು. ಮತ್ತೆ ಜನಸಂಖ್ಯೆ ವೈಸು ನಾವು ನೋಡೋದಾದ್ರೆ ಅಲ್ಲಿ ಕಡಿಮೆ ಪಾಪ್ಯುಲೇಷನ್ ಇರುವಂತಹ ಹಿನ್ನೆಲೆಯಲ್ಲಿ ದೊಡ್ಡ ಸಮಸ್ಯೆಗಳು ಎದುರಿಸಲಿಕ್ಕಿಲ್ಲ. ಮತ್ತೆ ಅಲ್ಲಿ ಈಗಾಗಲೇ ಇವಿಗೆ ದೊಡ್ಡ ಪ್ರಮಾಣದಲ್ಲಿ ಶಿಫ್ಟ್ ಆಗಿರುವಂಥದ್ದು. ಸೊ ಏಷ್ಯನ್ ದೇಶಗಳು ಇನ್ನೂ ಕೂಡ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಇವಿಗೆ ಶಿಫ್ಟ್ ಆಗಿಲ್ಲ. ಕಚ್ಚಾ ತೈಲದ ಮೇಲೆ ಅತ್ಯಂತ ಹೆಚ್ಚು ಅವಲಂಬನೆ ಆಗಿರುವಂಥದ್ದು. ಮತ್ತೆ ಮಧ್ಯಪ್ರಾಚ್ಯದಿಂದಲೇ ಹೆಚ್ಚು ನಾವು ಆಮದನ್ನ ಮಾಡ್ಕೊಳ್ತಾ ಇರುವಂಥದ್ದು. ಸೊ ಯಾವಾಗ ಕಚ್ಚಾ ತೈಲದ ಕೊರತೆ ಆಗುತ್ತೆ ಆಗ ಆರ್ಥಿಕತೆಯ ಮೇಲೆ ದೊಡ್ಡ ಹೊಡೆತಗಳು ಬೀಳಲಿಕ್ಕೆ ಶುರುವಾಗುತ್ತೆ. ಕೇವಲ ಭಾರತ ಅಲ್ಲದೆ ಏಷ್ಯನ್ ದೇಶಗಳ ಎಲ್ಲ ಷೇರು ಮಾರುಕಟ್ಟೆಗಳು ಕೂಡ ಬ್ಲಡ್ ಬಾತ್ ಆಗಿರುವಂಥದ್ದು. ದೊಡ್ಡ ಪ್ರಮಾಣದ ಕುಸಿತವು ಕೂಡ ನೋಡಲಿಕ್ಕೆ ಸಿಗ್ತಾ ಇರುವಂಥದ್ದು. ಅದಕ್ಕೆ ಭಾರತವು ಕೂಡ ಹೊರತಾಗಿಲ್ಲ. ಭಾರತದಲ್ಲೂ ಕೂಡ ನಿರಂತರವಾಗಿ ಮಾರುಕಟ್ಟೆ ಕುಸಿತಾ ಇದೆ. ಇವತ್ತು ಬೆಳಗ್ಗೆ 9:15ಕ್ಕೆ ಮಾರ್ಕೆಟ್ ಶುರುವಾಗಿ ಈವರೆಗೂ ಸರಿಸುಮಾರು 12 ಲಕ್ಷ ಕೋಟಿಯಷ್ಟು ಹಣ ಹೂಡಿಕೆದಾರದು ನಷ್ಟ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸೆನ್ಸೆಕ್ಸ್ನಲ್ಲಿ 1800 ಪಾಯಿಂಟ್ಗಳ ಕುಸಿತ ಕಂಡಿರುವಂಥದ್ದು, ಅತಿ ಹೆಚ್ಚು ಕುಸಿತ ಆಗಿದೆ. ಇದ್ರ ಜೊತೆಗೆ ಕಳೆದ ಶುಕ್ರವಾರ ಆ ಸಮಯದಲ್ಲಿ ನಾವು ನೋಡಿದಂಥ ಸಂದರ್ಭದಲ್ಲೂ ಹೂಡಿಕೆದಾರರಿಗೆ 17 ಲಕ್ಷ ಕೋಟಿಯಷ್ಟು ನಷ್ಟ ಆಗಿತ್ತು. ಸೊ ದೊಡ್ಡ ಪ್ರಮಾಣದ ನಷ್ಟವನ್ನು ಹೂಡಿಕೆದಾರರು ಎದುರಿಸ್ತಾ ಇದ್ದಾರೆ. ಹೂಡಿಕೆದಾರರು ನಷ್ಟ ಎದುರಿಸಲಿಕ್ಕೆ 2 ಪ್ರಮುಖವಾದಂತಹ ಕಾರಣಗಳು. ಒಂದು, ಯುದ್ಧ, ಕಚ್ಚಾ ತೈಲದ ಭೀತಿ ಇರುವಂಥದ್ದು. ಸೊ ಹೀಗಾಗಿ ಹೂಡಿಕೆದಾರರಲ್ಲಿ ಅಥವಾ ದೇಶೀಯ ಹೂಡಿಕೆದಾರರಲ್ಲಿ ಮುಖ್ಯವಾಗಿ ಒಂದು ರೀತಿ ಆತಂಕದ ವಾತಾವರಣ ಇದೆ. ಇನ್ನೊಂದು ಏನು ಅಂದ್ರೆ ಡಾಲರ್ನ ಎದುರು ರೂಪಾಯಿನ ಮೌಲ್ಯ ಕುಸಿತಾ ಇರುವಂತಹ ಹಿನ್ನೆಲೆಯಲ್ಲಿ ಭಾರತದಲ್ಲಿ ಹೂಡಿಕೆ ಮಾಡುವಂತಹ ವಿದೇಶಿ ಹೂಡಿಕೆದಾರರಿಗೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಆತಂಕ ಕಾಡ್ತಾ ಇರುವಂಥದ್ದು. ಸೊ ಹೀಗಾಗಿ ವಿದೇಶಿ ಹೂಡಿಕೆದಾರರು ಕೂಡ ಮಾರುಕಟ್ಟೆಯಿಂದ ನಿರ್ಗಮಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಷೇರು ಮಾರುಕಟ್ಟೆ ಭಾರತದ್ದು ಕುಸಿತಾ ಇರಲಿಕ್ಕೆ 2ನೇ ಕಾರಣ ಅಂತಾನು ಹೇಳ್ಬೋದು. ಸೊ ಈ ಎಲ್ಲಾ ದೃಷ್ಟಿಕೋನಗಳನ್ನ ಇಟ್ಕೊಂಡು ಈಗಾಗಲೇ ಕೇಂದ್ರ ಸರ್ಕಾರ ಯಾವ ರೀತಿಯಾಗಿ ಪರ್ಯಾಯ ಕ್ರಮಗಳನ್ನ ತೆಗೆದುಕೊಳ್ಬೇಕು ಮತ್ತೆ ಸರ್ಕಾರ ಹೇಗೆ ಕ್ರಮಗಳನ್ನ ತೆಗೆದುಕೊಳ್ತಾ ಇದೆ ಅನ್ನೋ ಮಾಹಿತಿಯನ್ನು ಕೊಡೋ ಮೂಲಕ ಒಂದ್ ರೀತಿ ಜನರಲ್ಲಿ ನಂಬಿಕೆ, ಭರವಸೆಯನ್ನ ಮತ್ತೆ ಮೂಡಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. 2 ಗಂಟೆಗೆ ದೇಶವನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತಾಡ್ತಾರೆ. ನಿನ್ನೆಷ್ಟೇ CCS ಸಭೆ ಆಗಿತ್ತು. ಅಂದ್ರೆ ಭದ್ರತೆಗೆ ಸಂಬಂಧಪಟ್ಟ ಮಾಹಿತಿಗೆ ಧನ್ಯವಾದ.